ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಮಲೆನಾಡಿನ ಅಡಿಕೆ ತೋಟದ ಬಗ್ಗೆ ಒಂಚೂರು ನೋಡೋಣ. ಇದು ನೋಡಿ, ನಮ್ಮದೇ ತೋಟ. ಸುಮಾರು 20 ವರ್ಷದ ಮರಗಳು. ಹೀಗೆ ಮುಂದೋಗೋಣ. ತುಂಬ ಅಡಿಕೆ ಸಸಿಗಳನ್ನು ನರ್ಸರಿ ಮಾಡಿದ್ದೇನೆ. ಅದನ್ನು ಯಾವ ರೀತಿ ಬೆಳೆದಿದ್ದೇನೆ ಅನ್ನೋದು ನೋಡೋಣ. ಹಾಗೆ ಮಾರಾಟಕ್ಕೂ ಲಭ್ಯ ಇದೆ. ಸಸಿಗಳು ಯಾವ ಥರ ಆಗಿದೆ ಅನ್ನೋದನ್ನು ನೀವು ಚೆನ್ನಾಗಿ ನೋಡ್ಬೋದು. ನಮ್ಮದೇ ತೋಟದ ಆಯ್ದ ಮರದಿಂದ ಅಡಿಕೆಗಳನ್ನು ಮೊಳಕೆಯಾಗಿ ತೆಗೆದುಕೊಂಡಿದ್ದೇನೆ. ನೋಡಿ, ಈಗ ಮುಂದೆ ಇದು 7 ವರ್ಷದ ಅಡಿಕೆ ಗಿಡಗಳು. ನಾವೇ ಬೆಳೆಸಿ ಮಾಡಿರೋದು. ನೋಡಿ ಯಾವ ಥರ ಫಲ ಕಚ್ಕೊಂಡಿದೆ ಅಂತ. ಇದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಅಡಿಕೆ ತೋಟ. ನಮ್ಮಲ್ಲಿ ಅಡಿಕೆಗೆ ತುಂಬ ಬೇಡಿಕೆ ಕೂಡ ಇದೆ. ಹುಬ್ಬಳ್ಳಿ, ಗದಗ ಆ ಸೈಡ್ ತುಂಬ ಹೋಗುತ್ತೆ. ಯಲ್ಲಾಪುರ ಅಡಿಕೆ ಅಂದರೆ ಫೇಮಸ್ಸು. ನಾನು ಈ ಸಲ ಸುಮಾರು 4000 ಅಡಿಕೆ ಸಸಿಯನ್ನು ಮಾಡಿದ್ದೇನೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ಮೊಳಕೆಯನ್ನು ಹಾಕಿ 3 ತಿಂಗಳಿಗೆ, ಬೀಜವನ್ನು ಹಾಕಿ 3 ತಿಂಗಳಿಗೆ ಮೊಳಕೆ ಬರುತ್ತೆ. ಅದನ್ನು ಆಮೇಲೆ ಕೊಟ್ಟೆಲಿ ಮಣ್ಣು ತುಂಬಿ ಸಸಿಯನ್ನು ಸಿದ್ಧಪಡಿಸ್ತೇವೆ. ಈಗ ನಾವು ಅದೇ ಜಾಗಕ್ಕೆ ಹೋಗೋಣ. ಯಾವ ಥರ ಆಗಿದೆ ಅಂತ ನೀವು ಕೂಡ ನೋಡ್ಬೋದು. ಈ ಮಳೆಗಾಲ ಆಗಿರೋದ್ರಿಂದ ಈಗ ಸ್ವಲ್ಪ ನೀರು ಹಾಕೋದು ತಪ್ಪಿದೆ. ಮಳೆ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಅಡಿಕೆ ಸಸಿಗಳನ್ನು ಮಾಡಿದ್ದಾಗಿದೆ. ಇದನ್ನು ನೀಟಾಗಿ ಇಟ್ಕೋಬೇಕು. ಒಂದು ಸೈಡ್ನಿಂದ ಇಡ್ತಾ ಬಂದಿದ್ದೇನೆ, ಇನ್ನೂ ಇಟ್ಟಾಗಿಲ್ಲ. ಇಲ್ಲೆಲ್ಲ ಇಡ್ತಾ ಇದ್ದೇನೆ. ನೋಡಿ, ಇವೆಲ್ಲ 4 ತಿಂಗಳ ಸಸಿಗಳಿವು. ಮೊಳಕೆ ಹಾಕಿ 4 ತಿಂಗಳಾಗಿದೆ. ನೋಡಿ ಫ್ರೆಂಡ್ಸ್, ಯಾವ ಥರ ಚೆನ್ನಾಗಿ ಬಂದಿದೆ ಅಂತ. ಇವಕ್ಕೆ ನಾವು ಯಾವುದೇ ಥರ ರಾಸಾಯನಿಕವನ್ನು ಹಾಕಲ್ಲ. ಪೂರಾ ಸಾವಯವದಲ್ಲಿ, ಅಂದರೆ ಎಲ್ಲ ಸಗಣಿ, ಕೊಟ್ಟಿಗೆ ಗೊಬ್ಬರ ಏನಿರುತ್ತಲ್ಲ ಅದನ್ನೇ ಹಾಕಿ ಬೆಳೆದಿರೋದು. ಎಲ್ಲ 2 kg ಕೊಟ್ಟೆನಲ್ಲಿ ಹಾಕಿರೋ ಗಿಡಗಳಿವು. ಇವು 1 ವರ್ಷ ಆದಮೇಲೆ ಮಾರಾಟಕ್ಕೆ ರೆಡಿ ಆಗುತ್ತೆ. ನೆಡಲಿಕ್ಕೂ ಒಳ್ಳೆಯ ರೀತಿಯಲ್ಲಿ ಜೀವ ತಗೊಳ್ಳುತ್ತೆ ಅದು. ನೋಡಿ, ಈ ಥರ ಇದಕ್ಕೆಲ್ಲ ಕಸನೂ ಬಂದಿದೆ. ಅದನ್ನೆಲ್ಲ ಸ್ವಚ್ಛ ಮಾಡಬೇಕು. ಒಂದು ಸೈಡಿಂದ ಸ್ವಚ್ಛ ಮಾಡಿ ಇಡ್ತಾ ಇದ್ದೇನೆ. ಈ ಸೈಡೆಲ್ಲ ಸ್ವಚ್ಛ ಮಾಡಾಗಿದೆ. ದೂರ ಇಡಬೇಕು. ಇನ್ನೂ ದೂರ ಇಟ್ಟಾಗಿಲ್ಲ. ಇದು ಈ ಸೈಡ್ ಪೂರ ದೂರ ಇಟ್ಟಾಗಿದೆ. ಅಂದರೆ ಒತ್ತೊತ್ತಾಗಿ ಇಟ್ಬಿಟ್ರೆ ಗಿಡಗಳೆಲ್ಲ ಉದ್ದುಗಂಟಾಗಿ ಮೇಲೆ ಬಂದುಬಿಡುತ್ತೆ. ಆ ಥರ ಆಗಬಾರ್ದು. ಚೆನ್ನಾಗಿ ದಪ್ಪಾಗಿ ಬರಬೇಕು ಅಂದರೆ ಸ್ವಲ್ಪ ದೂರ ಇಡಬೇಕು. ಜಾಗ ತುಂಬ ಬೇಕಾಗುತ್ತೆ ಭಾಳ ಅಡಿಕೆ ಸಸಿ ಮಾಡೋದಾದರೆ. ಇರೋದ್ರಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲೇ ಇಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇವೆಲ್ಲ ಮೊದಲು ಫಸ್ಟ್ ಹಾಕಿರೋ ಸಸಿಗಳು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸುಮಾರು 3000 ಮೇಲಿದೆ ಇದು ಸಸಿಗಳು. ಒಟ್ಟು ನಾನು ಹಾಕಿರೋದು 5000 ಮೊಳಕೆಗಳನ್ನು ಹಾಕಿದ್ದೆ. ಆದರೆ ಎಲ್ಲವನ್ನು ಕೊಟ್ಟೆ ತುಂಬಲಿಕ್ಕಾಗಲಿಲ್ಲ. ಒಂದು 3ರಿಂದ 3500 ಕೊಟ್ಟೆಗಳನ್ನು ತುಂಬಿದ್ದೇನೆ ಅಂತ ಅಂದಾಜು ಮಾಡಿದ್ದೇನೆ. ಉಳಿದಿರೋ ಮೊಳಕೆಗಳು ಹಾಗೇ ಇವೆ. ಅವನ್ನು ತುಂಬೋ ಹೊತ್ತಿಗೆ ಮಳೆ ತುಂಬ ಜೋರಾಗಿಬಿಡ್ತು. ಮಣ್ಣನ್ನು ತುಂಬಲಿಕ್ಕಾಗಲೇ ಇಲ್ಲ. ನೋಡಿ ಫ್ರೆಂಡ್ಸ್, ಮಲೆನಾಡಿನ ಅಡಿಕೆ ಸಸಿಗಳಿವು. ಮಾರಾಟಕ್ಕಿವೆ. ಬುಕ್ಕಿಂಗ್ಸ್ ಕೂಡ ಓಪನ್ ಇದೆ. ಮತ್ತು ಯಾರಿಗಾದರೂ ಅವಶ್ಯಕತೆ ಇದ್ದರೆ ನಮ್ಮನ್ನು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರನ್ನು ಕೆಳಗಡೆ ಡಿಸ್ಪ್ಲೇದಲ್ಲಿ ಹಾಕಿರ್ತೀನಿ. ಪ್ರೀ ಬುಕ್ಕಿಂಗ್ ಮಾಡ್ಕೊಂಡವರಿಗೆ 10% ಆಫರ್ ಕೂಡ ಇದೆ. ಆಮೇಲೆ ಬಂದು ತಗೊಳ್ಳೋರಿಗೆ ಬೇರೆ ರೇಟು. ಪ್ರೀ ಬುಕ್ಕಿಂಗ್ ಮಾಡ್ಕೊಂಡವ್ರಿಗೆ ಬೇರೆ ರೇಟ್ ಇರುತ್ತೆ. ಎಲ್ಲ ಒರಿಜಿನಲ್ ಸಾವಯವದಲ್ಲಿ ಬೆಳೆದಿರೋ ಸಸಿಗಳು. ನೀವೇ ಆಯ್ಕೆ ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಯಾವ ಸಸಿಯನ್ನು ನಾವು ಆಯ್ಕೆ ಮಾಡಿ ಕೊಡೋದಲ್ಲ. ನೀವು ಇರೋದರಲ್ಲಿ ಒಳ್ಳೆ ಸಸಿಗಳನ್ನೇ ಆಯ್ಕೆ ಮಾಡಿ ನೀವು ತೆಗೆದುಕೊಂಡು ಹೋಗ್ಬೋದು. ಈ ಸಸಿಗಳಿಗೆ ಮೊಳಕೆ ಹೇಗೆ ಆಯ್ಕೆ ಮಾಡಿದ್ದೇವೆ ಮತ್ತು
ಮೊಳಕೆ ಹಾಕುವ ವಿಧಾನ ಯಾವ ಥರ ಹಾಕಿದ್ದೇವೆ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಕಾಣಿಸ್ತೇನೆ. ನಮಸ್ಕಾರ ಫ್ರೆಂಡ್ಸ್, ಧನ್ಯವಾದ.